ಇವತ್ತು ಆ್ಯಕ್ಚುಲಿ ಒಂದು ಲಾಂಗ್ ರೈಡ್ ಹೋಗ್ತಾ ಇದ್ದೀನಿ. ದೊಡ್ಡ GSX-R ಥರನೇ ಕಾಣಿಸುತ್ತೆ. ಸೊ ಇನಿಷಿಯಲ್ ಸಕ್ಕದಿದೆ ನೋಡಿ, ಹಂಗೆ ಕಿತ್ಕೊಂಡು ನೋಡೋಗ್ಬಿಡುತ್ತೆ. ಒಂದು ಒಳ್ಳೆ ಎಕ್ಸಾಸ್ಟ್ ಹಾಕ್ಬಿಟ್ಟ ಅಂದರೆ ನೂರಲ್ಲಿ ಕಚ್ಕೊಂಡು ಕೂತೈತೆ. ಗುಡ್ ಮಾರ್ನಿಂಗ್ ಕರ್ನಾಟಕ. ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಇನ್ನೊಂದು ಸುಜುಕಿ ಅವರ ಬಾಂಬ್ ಗಾಡಿ GSX 8R. ಇದಕ್ಕೂ ಹಯಾಬುಜಾಕಿ ಈ ಥರನೇ ಮಾಡಿದ್ದಾರೆ. ಸೊ ವಿಸ್ಟ್ರಾಮ್ ಕೊಟ್ಬಿಟ್ಟು ಇದನ್ನು ತೊಗೊಂಬಂದೆ. ಸಕ್ಕತ್ತಾಗಿದೆ ಗುರು. ಈ ಗಾಡಿ ಕಲರ್ ನೋಡ್ಬೇಕು ನೀವು, ಕಳೆದೋಗ್ಬಿಡ್ತೀರಾ. ಟೇಕ್ ಅ ಲುಕ್ ಅಟ್ ದಿಸ್ ಗಾರ್ಜಿಯಸ್ ಫ್ರಂಟ್ ಮಾಸ್ಕ್. ಸಕ್ಕತ್ತಾಗಿದೆ ಗುರು. ಇದರಲ್ಲಿ ದೊಡ್ಡ GSX-R ಥರನೇ ಕಾಣಿಸುತ್ತೆ. ಸೂಪರ್ ಆಗಿದೆ. ಕಲರ್ ಮಾತ್ರ ಇದು ನೆಕ್ಸ್ಟ್ ಲೆವೆಲ್ ಇದೆ. ಫುಲ್ ಒಂಥರ ಸನ್ಲೈಟ್ಗೆ ಥರ ಪಾಪ್ ಆಗುತ್ತೆ. ಕಾಂಪ್ಯಾಕ್ಟಾಗಿ ಹೆಂಗಿದೆ ನೋಡಿ. ಸೊ ವಿಸ್ಟ್ರಾಮಲ್ಲಿ ನಾನು ಹೇಳಿದ್ದೆ ನಿಮಗೆ ಟೇಲ್ ಸೆಕ್ಷನ್ನು ವೀಲಿಂದ ಆಚೆಗೆ ಬರುತ್ತೆ ಅಂತ. ಇದರಲ್ಲಿ ನೋಡಿ ಒಳಗಡೆ ಇದೆ. ಸ್ಪೋರ್ಟ್ ಬೈಕ್ ಅಲ್ವಾ, ಸೊ ವೀಲ್ ಇಲ್ಲಿದ್ದರೆ ಟೇಲ್ ಸೆಕ್ಷನ್ ನೋಡಿ ಇಲ್ಲಿದೆ. ಸೊ ಈ ಫೆಂಡ್ರೆ ಫುಲ್ ಹಿಂದೆ. ಈ ಫೆಂಡ್ರ್ ತೆಗಿಯೋಕ್ಕೆ ಒಂದು ಪ್ರಾಬ್ಲಮ್ ಏನಂದರೆ ಟೇಲ್ ಲೈಟ್ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಿದ್ರೆ ಫೆಂಡ್ರ್ ತೆಗೆದ್ಬಿಡ್ಬೋದಾಗಿತ್ತು. ಬಟ್ ಟೇಲ್ ಲೈಟು ಇಲ್ಲಿದೆಯಲ್ಲ, ಯು ಹ್ಯಾವ್ ಟು ಸ್ಟಿಕ್ ವಿತ್ ಇಟ್. ಬಟ್ ಈ ಫೆಂಡ್ರು ಇಲ್ಲ ಅಂದರೆ ಈ ವೀಲು ಸಿಡಿಯೋದೆಲ್ಲ ಡೈರೆಕ್ಟ್ ರೈಡರ್ಗೆ. ಆ್ಯಕ್ಚುಲಿ ಏನೂ ಪ್ರೊಟೆಕ್ಷನ್ ಇಲ್ಲ ಇಲ್ಲಿ. ನೀವು ಸ್ಲಶಲ್ಲೆಲ್ಲ ಓಡಿಸ್ತೀರ ಅಂದರೆ ಸಿಕ್ಕಾಪಟ್ಟೆ ಗಲೀಜಾಗ್ಬಿಡುತ್ತೆ. ನಿನ್ನೆ ಒಂದು ಸ್ಲೈಟ್ ಸ್ಲಶ್ ಸಿಕ್ಕಿದ್ದು ನೋಡಿ, ಅಷ್ಟಕ್ಕೆ ಎಷ್ಟು ಗಲೀಜಾಗ್ಬಿಡೈತಿ ಇಲ್ಲಿ. ಜಸ್ಟ್ ಸ್ಪೋರ್ಟ್ ಬೈಕ್ ಥಿಂಗ್ಸ್. ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗುರು. ಆಮೇಲೆ ಇನ್ನೊಂದು ನಂಬರ್ ಪ್ಲೇಟು ನೀವು ಗಾಡಿ ತೊಗೊಂಡ್ರೆ, ಹೊಸ ಗಾಡಿ ತೊಗೊಂಡ್ರೆ ಇಲ್ಲಿ ಬರೋಲ್ಲ, ಇಲ್ಲಿ ಬರುತ್ತೆ ನೋಡಿ. ಇಲ್ಲಿ ದೊಡ್ಡದೊಂದು ರಾಡ್ ಹಿಂಗೆ ಬಂದು ಹಿಂಗೆ ಅಸಹ್ಯವಾಗಿ ಹಿಂಗೆ ಬರುತ್ತೆ ಸ್ಟಾಕು. ಬಟ್ ಇದು ನಮ್ಮ ಶಿವಾನಂದ್ ಅವರು ಕಸ್ಟಮ್ ಮೇಡ್ ನೆನ್ನೆ ರೆಡಿ ಮಾಡಿದ್ದು. ಜಸ್ಟು ಹಾಫ್ ಆನ್ ಅವರಲ್ಲಿ ರೆಡಿ ಮಾಡಿಬಿಟ್ರು. ಈ ಕ್ಲ್ಯಾಂಪ್ನ ಕಟ್ ಮಾಡಿಬಿಟ್ಟು ಇದಕ್ಕೆ ಫಿಟ್ ಆಗೋ ಥರ ಮಾಡಿ ನಂಬರ್ ಪ್ಲೇಟ್ನ ಅದ್ರದ್ದು ಫುಲ್ಲು ಸೆಟಪ್ ಬಿಚ್ಚಿಬಿಟ್ಟು ಇಲ್ಲಿ ಹಾಕಿದ್ರು. ನೋಡಿ ಎಷ್ಟು ನೀಟಾಗಿದೆ. ಇದನ್ನು ಆ್ಯಕ್ಚುಲಿ ಸುಜುಕಿ ಅವರೇ ಮಾಡ್ಬೋದು. ಸೊ ಫ್ರಂಟ್ ಎರಡು LED ಪ್ರೊಜೆಕ್ಟರ್ಸ್ ಇದ್ದಾವೆ. ಇದು ಏರ್ ಇಂಟೇಕ್ ಥರ ಕಾಣಿಸುತ್ತೆ, ಬಟ್ ದಿಸ್ ಇಸ್ ನಾಟ್ ಆ್ಯಕ್ಚುಲಿ ಏರ್ ಇಂಟೇಕ್, ಸುಮ್ಮನೆ ಫೇಕ್. ಇದು ದೊಡ್ಡ ಬೈಕ್ಸಲ್ಲಿ ಬರುತ್ತೆ GSX-Rಲ್ಲೆಲ್ಲ. ಇದು ಆ್ಯಕ್ಚುಲಿ ಏರ್ ಇಂಟೇಕ್ ಇರುತ್ತೆ ಫಂಕ್ಷನಲ್ಲು. ಇದರಲ್ಲಿ ಸುಮ್ಮನೆ ನೋಡೋದಕ್ಕೆ ಹಂಗೆ ಮಾಡಿದ್ದಾನೆ. ಸೊ ಫ್ರಂಟ್ ಸೇಮ್ 120/70 ಸೂಪರ್ ಬೈಕ್ ಸೆಕ್ಷನ್ ಟೈರು. ರೇರ್ ಬಂದು 180/55 ಬರುತ್ತೆ. ಲೀಟ್ರ್ ಕ್ಲಾಸ್ ಬೈಕ್ಸ್ಗೆಲ್ಲ 190/55, 260, 255 ಬರುತ್ತೆ. ಇದಕ್ಕೆ 180. ಸೊ ಎಕ್ಸಾಸ್ಟ್ ನೋಡೋದಾದರೆ ಇದು ಒಂಥರ ಅಂಡರ್ಬೆಲ್ಲಿ ಎಕ್ಸಾಸ್ಟೇನೆ ಇದು. ಬಟ್ ಒಂಥರ ಚೆನ್ನಾಗಿದೆ, ಒಂಥರ ಏನೋ ಸ್ವಲ್ಪ ಸ್ಲೈಸ್ ಮಾಡ್ದಂಗಿದೆ ಇಲ್ಲಿ, ಬಟ್ ಫೈನ್. ಇಂಜಿನ್ ನೋಡೋದಾದರೆ ನೀವು ದ ಸೇಮ್ ಟು ಸೇಮ್ 776cc ಪ್ಯಾರಲಲ್ ಟ್ವಿನ್ 270 ಡಿಗ್ರಿ ಕ್ರ್ಯಾಂಕ್. ನಮ್ಮ ವಿಸ್ಟ್ರಾಮ್ 800D ನಲ್ಲಿ ಇತ್ತಲ್ಲ, ಅದೇ ಸೇಮ್ ಟು ಸೇಮ್ ಇಂಜಿನ್ ಇದು. 83 ಹಾರ್ಸ್ ಪವರು, 78 Nm ಟಾರ್ಕ್, 270 ಡಿಗ್ರಿ ಕ್ರ್ಯಾಂಕ್, ಕ್ರಾಸ್ ಪ್ಲೇನ್ ಕ್ರ್ಯಾಂಕ್. ಬಟ್ ಈ ಅಪಾರ್ಟ್ ಫ್ರಮ್ ದಿ ಇಂಜಿನ್ ಈ ಗಾಡಿ ಎಲ್ಲ ಟೋಟಲಿ ಡಿಫ್ರೆಂಟ್ ಇದೆ. ವಿಸ್ಟ್ರಾಮ್ಗೂ ಇದಕ್ಕೂ ಕಂಪ್ಯಾರಿಸನ್ನೇ ಇಲ್ಲ. 14 ಲೀಟರ್ಸ್ ಫ್ಯೂಲ್ ಟ್ಯಾಂಕು. ಇದರಲ್ಲಿ ಸಸ್ಪೆನ್ಷನ್ ಕೂಡ ಬೇರೆ. ಅದರಲ್ಲಿ KYB ಬರುತ್ತೆ ಅನಿಸುತ್ತೆ. ಇದರಲ್ಲಿ ಶೋವಾ ದೊಡ್ಡದು ಬಿಗ್ ಪಿಸ್ಟನ್ ಫೋರ್ಕ್. ಇದು ರೇರ್ ಕೂಡ ಅಷ್ಟೇ, ಶೋವಾ ಸಿಂಗಲ್ ಮೊನೋಶಾಕ್. 130 mm ಟ್ರಾವೆಲ್ ಬರುತ್ತೆ ಎರಡೂ. ಸೊ ಬ್ರೇಕ್ಸ್ ಎಲ್ಲ ಆಲ್ಮೋಸ್ಟ್ ಸೇಮ್ ಅಂದ್ಕೊಳ್ಳಿ. 310 mm ಫ್ಲೋಟಿಂಗ್ ಡಿಸ್ಕ್ಸು, ನಿಸಿನ್ ಕ್ಯಾಲಿಪರ್ಸು, ನಿಸಿನ್ ಮಾಸ್ಟರ್ ಸಿಲಿಂಡ್ರು. ಕನ್ಸೋಲ್ ಕೂಡ ಸೇಮ್ ವಿಸ್ಟ್ರಾಮಲ್ಲಿ ಇದೆಯಲ್ಲ ಅದೇ ಥರ ಇದೆ, ಬಟ್ ಫೀಚರ್ಸ್ ಸ್ವಲ್ಪ ಕಮ್ಮಿ. ಅದು ತೋರಿಸ್ತೀನಿ. ಇವತ್ತು ಆ್ಯಕ್ಚುಲಿ ಒಂದು ಲಾಂಗ್ ರೈಡ್ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಏನು ಅಂತ ನೋಡ್ತೀರಾ. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇದರಲ್ಲಿ. 140 mm ಅಷ್ಟೇ ಇರೋದು ಗ್ರೌಂಡ್ ಕ್ಲಿಯರೆನ್ಸು. ಇದೆಲ್ಲ ಸ್ಪೋರ್ಟ್ಸ್ ಬೈಕ್ ಅಲ್ವಾ, ಜಾಸ್ತಿ ಎಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ನೀವು. ಸೀಟ್ ಹೈಟ್ ನೋಡಲಿಲ್ಲ ನಾನು. ಸೀಟ್ ಹೈಟು ನನ್ನ ಪ್ರಕಾರ ಒಂದು 830 mm ಕೆಳಗಡೆ ಇದೆ ಅನಿಸುತ್ತೆ. 820 mm ಇರ್ಬೋದು ಇದ್ದರೆ. ಅದಕ್ಕಿಂತ ಕಮ್ಮಿನೇ, ಅದಕ್ಕಿಂತ ಜಾಸ್ತಿ ಅಂತೂ ಇಲ್ಲ. ನೋಡಿ ನಾನು ಎಷ್ಟು ಕಾಲೆಷ್ಟು ಬೆಂಡಾಗಿದೆ. ಸೊ ಸೀಟಿಂಗ್ ಕಂಫರ್ಟ್ ನೆಕ್ಸ್ಟ್ ಲೆವೆಲ್ ಇದೆ. ನೋಡೋಣ. ಸುಜುಕಿ ಸೇಮ್ ವಿಸ್ಟ್ರಾಮಲ್ಲಿ ನೋಡಿದ್ವಲ್ಲ ಅದೇ ಥರನೇ. ಬಟ್ ಇದರಲ್ಲಿ ABS ಮೋಡ್ಸ್ ಇಲ್ಲ. ABS ಸ್ಟ್ಯಾಂಡರ್ಡ್ ಡ್ಯುಯಲ್ ಚಾನಲ್ ಬರುತ್ತೆ. ಟ್ರ್ಯಾಕ್ಷನ್ ಕಂಟ್ರೋಲ್ ಚೇಂಜ್ ಮಾಡ್ಬೋದು. ಟ್ರ್ಯಾಕ್ಷನ್ ಕಂಟ್ರೋಲ್ 1 ಆಫ್ ಮಾಡ್ಬೋದು. 1, 2, 3 ಮ್ಯಾಕ್ಸು. ನಾವು 1 ಇಟ್ಕೊಳ್ಳೋಣ. ಸುಜುಕಿ ಡ್ರೈವ್ ಮೋಡ್ ಸೆಲೆಕ್ಟರ್ ಅಂದರೆ ಪವರ್ ಮೋಡ್ಸು. A ಆ್ಯಕ್ಟಿವು, B ಅಂದರೆ ಬೇಸಿಕ್ಕು, C ಅಂದರೆ ಕಂಫರ್ಟು. ಸೇಮ್ ABC ಮೋಡ್ಸು. ನಾವು ಏನಲ್ಲಿ ಇಟ್ಕೊಳ್ಳೋಣ ಫುಲ್ ಪವರು. ಅದು ಬಿಟ್ಟರೆ ಅಪ್ ಆ್ಯಂಡ್ ಡೌನ್ ಕ್ವಿಕ್ ಶಿಫ್ಟ್ರ್ ಇದೆ. ಇನ್ನು ಮಿಕ್ಕಿದೆಲ್ಲ ಸೇಮ್ ಟು ಸೇಮ್. ಓನಾ ಸೊ ಇದರಲ್ಲಿ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಇರೋದಲ್ಲ, ಒಂಚೂರು ಸೌಂಡ್ ಡಿಫ್ರೆಂಟ್ ಆಗಿದೆ.
ವಿ ಸ್ಟ್ರಾಮಲ್ಲಿ ದೊಡ್ಡದು ಸೈಡ್ ಸ್ಲಂಗ್ ಎಕ್ಸಾಸ್ಟ್ ಬರುತ್ತೆ, ಲಾಂಗ್ ಕ್ಯಾನು, ಅದ್ರ ಸೌಂಡೇ ಬೇರೆ ಥರ. ಸೊ ಇದು ಅಂಡರ್ ಬೆಲ್ಲಿ, ಸಖತ್ ಸ್ಮೂತಾಗಿದೆ ಗುರು. ಆಲ್ಮೋಸ್ಟ್ ಒಂದು 200-250 ಕಿಲೋಮೀಟರ್ಸ್ ರೈಡ್ ಇದೆ ಇವತ್ತು. ಒಂದು ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀನಿ ಇವತ್ತು, ನೈಟ್ ಸ್ಟೇ. ಬ್ಯಾಗ್ ಹಾಕ್ಕೊಂಡಿದ್ದೀನಿ ಆ್ಯಕ್ಚುಲಿ, ಎಲ್ಲಿಗೆ ಏನು ಅಂತ ನೋಡ್ತೀರಾ ಬನ್ನಿ. ಒಳ್ಳೆ ಕಂಫರ್ಟ್ ಇದೆ ಗುರು ಗಾಡಿ ಇದು. ಇದು ಬೇಸಿಕಲಿ ಟೂರಿಂಗ್ ಬೈಕ್ ಥರನೇ, ಇದು ಟೂರಿಂಗ್ ಸ್ಪೋರ್ಟ್ಸ್. ಸೊ ಇದಕ್ಕೆ ರೈವಲ್ಸ್ ಎಲ್ಲ ನೋಡೋದಾದರೆ ನೀವು ಕವಾಸಾಕಿಲಿ ನಿಂಜಾ 650, ಹೋಂಡಾದವ್ರದ್ದು CBR 650R, ಅದೇ ನಮ್ಮ ಜಾಕಿ ತೊಗೊಂಡಲ್ಲ ಮೊನ್ನೆ ಆ ಗಾಡಿ, ಅಪ್ರಿಲಿಯಾದವ್ರದ್ದು RS 660. ಸೊ ಇವೆಲ್ಲ ಒಂದು ಕ್ಯಾಟಗರಿ. GS ಸುಜುಕಿ ಅವ್ರದ್ದು ಈ ಕ್ಯಾಟಗರಿ ಬೈಕ್ ಯಾವುದೂ ಇರಲಿಲ್ಲ, ಇವಾಗ ಇವರು ಒಂದು ಮಾಡ್ಬಿಟ್ರು. ಟೈರ್ಸ್ ಹೋಮ್ ಮಾಡೋಣ. ಒಳ್ಳೆ ನಿಂಬಲಾಗಿ ಏನು ಸಖತ್ತಾಗಿದೆ ಗೊತ್ತಾ ಗಾಡಿ. ವೆಯ್ಟೇ ಇಲ್ಲ, 205 ಕಿಲೋಸ್ ಅಷ್ಟೇ ಇದು. ವಿ ಸ್ಟ್ರಾಮ್ ಎಲ್ಲ ತೊಗೊಂಡ್ರೆ ನೀವು 230 ಕಿಲೋಸು. ಸೊ ನೀವು ಅದಕ್ಕೆ ಇದಕ್ಕೆ ಕಂಪ್ಯಾರಿಸನೇ ಇಲ್ಲ. ಇಂಜಿನ್ ಮಾತ್ರ ಸೇಮ್ ಇಂಜಿನ್ ಕೂರಿಸವ್ರೆ, ಬಟ್ ಗಾಡಿ ಟೋಟಲಿ ಡಿಫ್ರೆಂಟು. ಅದಕ್ಕೂ ಇದಕ್ಕೂ ಸಿಂಕೇ ಇಲ್ಲ. ಇದ್ರ ಸಸ್ಪೆನ್ಷನ್ನು, ಇದ್ರ ಜಾಮೆಟ್ರಿ, ಚಾಸಿ ಎಲ್ಲ ಚೇಂಜು. ಸೊ ಆ್ಯಕ್ಚುಲಿ ಫಸ್ಟು ವಿ ಸ್ಟ್ರಾಮ್ ಬಿಟ್ಟರು 800D, ಅದಾದಮೇಲೆ GSX 8S ಬಿಟ್ಟರು. 8S ಬಂದು ನೇಕೆಡ್ ಬೈಕ್, ಇದರಲ್ಲೇ ನೇಕೆಡ್ ಬೈಕ್ ಬರುತ್ತೆ, ಅದು ಇಂಡಿಯಾಲಿಲ್ಲ. ಅದಾದಮೇಲೆ GSX 8R ಬಿಟ್ಟಿದ್ದು. ಸೊ ಈ ಕ್ಯಾಟಗರಿಲಿ ನಿಮಗೆ ಎಲ್ಲ ಟ್ವಿನ್ನೇ ಆಲ್ಮೋಸ್ಟ್ ಇರೋದು. RS 660 ಟ್ವಿನ್ನೇ, ನಿಂಜಾ 650 ಟ್ವಿನ್ನೇ. ಹೋಂಡಾದವ್ರು ಮಾತ್ರ ಇನ್ಲೈನ್ 4 ಮಾಡಿದ್ದಾರೆ. ಡೇಟೋನಾ 660 ಇದೆಯಲ್ಲ, ಅದೂ ಅಷ್ಟೇ ಇದೆ ಸೇಮ್. ಬಟ್ ಟ್ರಯಂಫ್ ಅವರು 3 ಸಿಲಿಂಡರ್ ಇಂಜಿನ್ ಯೂಸ್ ಮಾಡ್ತಾರೆ, ಇನ್ಲೈನ್ 3. ಸೊ ಹೋಂಡಾ ಇನ್ಲೈನ್ 4, ಟ್ರಯಂಫ್ ಇನ್ಲೈನ್ 3, ಇದು ಮಿಕ್ದವರೆಲ್ಲ ಇನ್ಲೈನ್ 2. ಸೊ ನೀವು ಇನ್ಲೈನ್ 4 ಓಡಿಸಿ ಇದನ್ನು ಓಡಿಸಿದ್ರೆ ನಿಮಗೆ ಡೇ ಆ್ಯಂಡ್ ನೈಟ್ ಡಿಫ್ರೆನ್ಸ್ ಅನಿಸ್ಬಿಡುತ್ತೆ. ಯಾಕಂದರೆ ಈ ಟ್ವಿನ್ನಲ್ಲಿ ಏನಾಗುತ್ತೆ ಗೊತ್ತಾ, ನಿಮಗೆ ಬೇಗ ಪವರ್ ಸಿಕ್ಬಿಡುತ್ತೆ. ಇನ್ನೂ ಸಿಗ್ನಲ್ ಬಿಟ್ಟಿಲ್ಲ. ಸೊ ಇನಿಷಿಯಲ್ ಸಕ್ಕತ್ತಿದೆ ನೋಡಿ, ಹಂಗೆ ಕಿತ್ಕೊಂಡು ಹೊಡೋಗ್ಬಿಡುತ್ತೆ. ಸೊ ಈ ಥರ ಇನಿಷಿಯಲ್ಲು ನಿಮಗೆ ಇನ್ಲೈನ್ 4ಅಲ್ಲಿ ಬರಲ್ಲ, ನೀವು ವೆಯ್ಟ್ ಮಾಡಬೇಕು. ಅದು ಟಾಪ್ ಎಂಡಲ್ಲಿ ಪವರ್ ಬರುತ್ತೆ, ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ನಿಮಗೆ ಇನಿಷಿಯಲ್ಲೇ ಮ್ಯಾಟ್ರ್ ಆಗೋದು. ಯಾಕಂದರೆ ನೀವು ಗಾಡಿ ಇಟ್ಕೊಂಡಿರೋಷ್ಟು ದಿವಸನೂ ಎಲ್ಲ ಟೈಮು ಹೈವೇಗೇನು ಹೋಗಲ್ಲ, ಎಲ್ಲ ಟೈಮು ಟಾಪ್ ಸ್ಪೀಡೇನು ಹೊಡೆಯಲ್ಲ. ಸೊ ನಿಮಗೆ ಎಲ್ಲ ಟೈಮು ಮ್ಯಾಟ್ರ್ ಆಗೋದೇ ಇನಿಷಿಯಲ್ಲು. ಈ ಟ್ವಿನ್ ಸಿಲಿಂಡ್ರಲ್ಲಿ ನಿಮಗೆ ಇನಿಷಿಯಲ್ ಕವರ್ ಆಗಿಬಿಡುತ್ತೆ, ಒಳ್ಳೆ ಪವರ್ ಇರುತ್ತೆ. ಟಾಪ್ ಎಂಡಲ್ಲಿ ಇಲ್ಲ ಅಂತ ಏನಿಲ್ಲ, ಟಾಪ್ ಎಂಡಲ್ಲೂ ಬರುತ್ತೆ, ಬಟ್ ನಿಮಗೆ ಅದರಲ್ಲಿ ಜಾಸ್ತಿ ಬರುತ್ತೆ ಇನ್ಲೈನ್ 4ಅಲ್ಲಿ. ನೋಡಿ ಇದರಲ್ಲಿ 6800 RPMಗೇನೋ ಫುಲ್ ಟಾರ್ಕ್ ಬಂದುಬಿಡುತ್ತೆ ನಿಮಗೆ, 78 Nm ಟಾರ್ಕ್ ಫುಲ್ ಬಂದುಬಿಡುತ್ತೆ. ಸೇಮ್ 650cc ನ 2 ಸಿಲಿಂಡ್ರ್ ಮಾಡಿದ್ರೆ 650/2 ಅಂದರೆ 325cc ಆಯಿತು ಒಂದೊಂದು ಸಿಲಿಂಡ್ರು. ಸೊ ಒಂದೊಂದು ಸಿಲಿಂಡ್ರು 325cc ಎಕ್ಸ್ಪ್ಲೋಷನ್ಸು. ಅದೇ 650ನ 4 ಭಾಗ ಮಾಡಿದ್ರೆ ಆ 325ಅಲ್ಲಿ ಇನ್ನೂ ಅರ್ಧ, ಹೆಚ್ಚು ಕಮ್ಮಿ 150+ ಏನೋ ಬರುತ್ತೆ ಒಂದೊಂದು ಸಿಲಿಂಡ್ರು. ಸೊ ಸ್ಮಾಲ್ ಸಿಲಿಂಡರ್ಸ್ ಅಲ್ವಾ, ಎಕ್ಸ್ಪ್ಲೋಷನ್ಸ್ ಕೂಡ ಸ್ಮಾಲು, ನಿಮಗೆ ಟಾರ್ಕ್ ಕಮ್ಮಿ ಆಗಿಬಿಡುತ್ತೆ. ಅದಕ್ಕೆ ಅದು ಇನಿಷಿಯಲ್ ಇಲ್ಲ. ಸಕ್ಕತ್ ಪಿಕಪ್ ಇದೆ ಗುರು, ಇನಿಷಿಯಲ್ ಸಕ್ಕತ್ತಾಗಿದೆ ಇದರಲ್ಲಿ. ವೀಲ್ ಸ್ಲೈಡು ಗುರು, ವೀಲ್ ಸ್ಪಿನ್ನು. ಟ್ರ್ಯಾಕ್ಷನ್ ಕಂಟ್ರೋಲ್ 1ಗೆ ಇಟ್ಟಿದ್ದೀನಿ. ಟ್ರ್ಯಾಕ್ಷನ್ ಆಫ್ ಮಾಡ್ಕೊಂಡು ಓಡಿಸಿದ್ರೆ ಈ ಗಾಡಿಗೆ ನಿಮಗೆ ಎಕ್ಸ್ಟ್ರಾ ಗ್ರಿಪ್ ಇರೋ ಟೈರ್ಸ್ ಬೇಕು. ಸೊ ಫಸ್ಟು ಸೆಕೆಂಡ್ ಗೇರಲ್ಲಿ ಇದನ್ನು ಫುಲ್ ವ್ಯಾಕ್ ಮಾಡಿದ್ರೆ ಹುಷಾರಾಗಿರಬೇಕು. ರೈಡರ್ಸ್ ಟ್ರಯಾಂಗಲ್ ಕ್ರೇಜಿ ಗಾಡಿ, ಪೀಸ್ ಆಗಿದೆ ಕುತ್ಕೊಳ್ಳೋದಕ್ಕೆ. ಹೆಚ್ಚು ಕಮ್ಮಿ ನಿಮಗೆ R3 ಥರನೇ ಫೀಲ್ ಆಗ್ತಾಯಿದೆ ಕುತ್ಕೊಳ್ಳೋಕ್ಕೆಲ್ಲ, ಬಟ್ ಇನ್ನೂ ಸ್ವಲ್ಪ ದೊಡ್ಡದಾಗಿದೆ ಗಾಡಿ ಇದು. R3 ಸ್ವಲ್ಪ ತುಂಬ ಕಾಂಪ್ಯಾಕ್ಟ್ ಆಗ್ಬಿಡುತ್ತೆ ನನ್ನ ಸೈಜ್ಗೆಲ್ಲ, ಇದು ಒಂಚೂರು ದೊಡ್ಡದಾಗಿದೆ. ಸೀಟ್ ಗೀಟೆಲ್ಲ ಸ್ಮಾಲ್ ಗ್ಯಾಪ್, ಬಟ್ ಈ ಗಾಡಿ ಫಿಟ್ ಆಗುತ್ತೆ, ಏನು ತೊಂದರೆ ಇಲ್ಲ. ಸ್ಲೀಕಾಗಿ ತುಂಬ ಕಾಂಪ್ಯಾಕ್ಟ್ ಆಗಿದೆ ಗಾಡಿ ಇದು. ಬಟ್ ಇದರಲ್ಲೂ ವಿಂಡ್ ಪ್ರೊಟೆಕ್ಷನ್ ಎಲ್ಲ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಕಂಪ್ಲೀಟ್ಲಿ ಎಕ್ಸ್ಪೋಸ್ ಟು ದ ಏರ್. ಸೊ ಇದರಲ್ಲಿ ಏನೋ ಒಂಚೂರು ಅಡ್ಡ ಇಲ್ಲ ಆ್ಯಕ್ಚುಲಿ. ಇದು ತುಂಬ ಚಿಕ್ಕದಾಗಿದೆ, ಡೌನ್ ಇದೆ ಇದು. ಸೊ ಇದರಿಂದ ನಿಮ್ಗೇನು ಪ್ರಾಬ್ಲಮ್ ಏನಿಲ್ಲ, ಬಫೆಟ್ ಹೊಡೆಯೋದು ಅದು ಇದು ಎಲ್ಲ ಏನಿಲ್ಲ. ಬಟ್ ನಿಮ್ಗೆ ಎಕ್ಸ್ಟ್ರಾ ವಿಂಡ್ ಪ್ರೊಟೆಕ್ಷನ್ ಬೇಕು ಅಂದರೆ ದೊಡ್ಡದು ಹಾಕೋಬೇಕು, ಇನ್ನೂ ದೊಡ್ಡದು ಹಾಕೊಬೇಕು, ಟೂರಿಂಗ್ ವಿಂಡ್ ಸ್ಕ್ರೀನ್ ಹಾಕೊಬೇಕು. ಸೊ ಇದಕ್ಕೂ ಒಂದು ಒಳ್ಳೆ ಎಕ್ಸಾಸ್ಟ್ ಹಾಕ್ಬಿಟ್ಟ ಅಂದರೆ ನೆಕ್ಸ್ಟ್ ಲೆವೆಲ್ ಸೌಂಡು.
ಇದರಲ್ಲಿ ಒಳ್ಳೊಳ್ಳೆ ಕಲರ್ಸ್ ಇದೆ, ಯೆಲ್ಲೋ ಕಲರು, ಬ್ಲೂ ಕಲರ್ ಎಲ್ಲ ಬರುತ್ತೆ. ಈ ಸಿಲ್ವರ್ ಸಖತ್ತಾಗಿದೆ ನೋಡೋಕೆ. ಆ್ಯಕ್ಚುಲಿ ನೋಡಿ, ಲೈಟ್ ಏನು ಅಂತ ಜಾಸ್ತಿ ಬ್ರೈಟ್ನೆಸ್ ಇಲ್ಲ, ಆದರೂ ಹೆಂಗೆ ಪಾಪ್ ಆಗ್ತಾಯಿದೆ ರಿಫ್ಲೆಕ್ಟು. ಸಿಟಿ ಕಾಮ್ಯೂಟ್ಗೂ ಆರಾಮಾಗಿ ಯೂಸ್ ಮಾಡ್ಬೋದು ಈ ಗಾಡಿನ. ಕಂಫರ್ಟು, ಪವರು, ಸ್ಮೂತ್ನೆಸ್ಸು, ಅಂದರೆ ಮೈಲೇಜ್ ಎಲ್ಲ ನೀವೇನೊಂದು 20 to 25 ಎಕ್ಸ್ಪೆಕ್ಟ್ ಮಾಡ್ಬೋದು ಆರಾಮಾಗಿ ಓಡಿಸ್ಕೊಂಡ್ರೆ. ಫುಲ್ಲು ಹಿಂಡಾಡ್ತೀನಿ ಅಂದ್ರೂ 18 ಅಂತೂ ಕೊಡುತ್ತೆ ನನ್ನ ಪ್ರಕಾರ. ಕ್ರೇಜಿ ಗುರು, ಒಳ್ಳೆ ಸ್ಪೀಡ್ ಕ್ಯಾರಿ ಮಾಡ್ಬೋದು ಈ ಗಾಡೀಲಿ. ಆಲ್ ಬೈಕರ್ ಬಾಯ್ಸ್ ಗೋಯಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಬೆಳಿಗ್ಗೆ ರೈಡ್ ಮುಗಿಸ್ಕೊಂಡು ವಾಪಸ್ ಹೋಯ್ತಾ ಅವ್ರೆ. ಸೊ ಇದು ಕೋಲಾರ ರೋಡು. ನಾನು ಇವಾಗ ಕೋಲಾರ ಕಡೆ ಹೋಗ್ತಾ ಇದ್ದೀನಿ. ಬಾಯ್ಸ್ ಎಲ್ಲ ವಾಪಸ್ ಬರ್ತಾವೆ ರೈಡ್ ಮುಗಿಸ್ಕೊಂಡು. ಸಕ್ಕತ್ತಾಗಿದೆ ಗುರು, ಎಕ್ಸ್ಪೀರಿಯನ್ಸ್ ಮಾತ್ರ ಏನು ಪವರ್ ಇದೆ ಗೊತ್ತಾ, ಎಳ್ದಾಕ್ಬಿಡ್ಬೋದು ಹಂಗೆ. ಬಟ್ ಅದೇನೋ ಬ್ಲಿಪ್ಪರು ತುಂಬ ಹಾರ್ಡಿದೆ. ಬಾ ಏನು ಸೆಂಟ್ ಹಾಕೊಂಡವ್ರು ಗುರು ಇವ್ರು, ಮುಂದೆ ಹೋಗ್ತಾ ಇರೋರು. ನನಗೆ ಇಲ್ಲಿಗೆ ಹೊಡಿತಾಯ್ತು, ಅವ್ರು ಹಿಂದೆ ಹೋಗ್ತಾಯಿದ್ರೆ ಸಾಕು ಸೆಂಟ್ ಹೆಂಗೆ ಹೊಡಿತಾಯ್ತು ಗೊತ್ತಾ. ಮಿರರ್ಸ್ ಕ್ಲೋಸ್ ಮಾಡ್ಬಿಡೋಣ, ಇನ್ನೂ ಬೇಗ ಫಿಲ್ಟ್ರ್ ಮಾಡ್ಬೋದು ಟ್ರಾಫಿಕ್ ಎಲ್ಲ. ಯಪ್ಪ ಯಾವನ್ ಗುರುನು ಏನಕ್ಕೆ ಬರ್ತವನು ಇಷ್ಟು ರೈಟಿಗೆ. ಅದು ಆ್ಯಕ್ಟಿವ್ ಆನಲ್ಲಿ ನೋಡಿ, ಸೆಕೆಂಡ್ ಗೇರಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಒಂದಿದ್ರೂ ರಪ್ ಅಂತ ವೀಲ್ ಸ್ಪಿನ್ ಆಗ್ತಾ ಇದೆ ಬಿಟ್ಟು. ಸಿಕ್ಕಾಪಟ್ಟೆ ಟಾರ್ಕ್ ಇದೆ ಗುರು, ಲೋ ಎಂಡಲ್ಲಿದು. ಯಾವುದಕ್ಕೂ ಸೇಫ್ಟಿಗೆ ಟ್ರಾಕ್ಷನ್ ಕಂಟ್ರೋಲ್ ಜಾಸ್ತಿ ಇಟ್ಕೊಳ್ಳೋಣ ಅಲ್ವಾ, ಸುಮ್ಮನೆ ಯಾಕೆ ಬೇಕು ಸಾವಾಸ. ಹೆವಿ ವೀಲ್ ಸ್ಪಿನ್ ಹೊಡಿತೈತೆ. 2, 3 ಬಾಣ 2 ಗಿಡನ ಸಾಕು. ಅಯ್ಯಮ್ಮ, ಸಸ್ಪೆನ್ಷನ್ ಈಸ್ ಬ್ಯೂಟಿಫುಲ್, ಬಟ್ ಟ್ರಾವೆಲ್ ಎಲ್ಲ ಇರೋಲ್ಲ. ಇವೆಲ್ಲ ಸ್ಪೋರ್ಟ್ಸ್ ಬೈಕ್ ಅಲ್ಲ, 130 mm ಟ್ರಾವೆಲ್ ಅಷ್ಟೇ ಇರೋದು, ಹೈವೇಗೆ ಅಷ್ಟೇ. ಟಾರ್ಮ್ಯಾಕ್ ಗಾಡಿಗಳಿವೆಲ್ಲ, ಇದನ್ನೆಲ್ಲ ನೀವು ಆಫ್ ರೋಡೆಲ್ಲ ಮಾಡೋಕ್ಕಾಗಲ್ಲ ಇದರಲ್ಲಿ. ಬ್ಯಾಡ್ ರೋಡ್ಸ್ ಕೂಡ ಮಾಡೋಕ್ಕಾಗಲ್ಲ, ಕಷ್ಟ. ಪ್ಯೂರ್ ಟಾರ್ಮ್ಯಾಕ್. ಲೆಟ್ಸ್ ಗೋ ಬೇಬಿ, ವಾಟ್ ಇಸ್ ದ ಟ್ರಬಲ್. ಏನು ಪಿಕಪ್ ತೊಗೊಳೋದು ನೋಡಿ, ಹಂಗೆ ರಪ್ ಅಂತ ಹೋಗ್ಬಿಡುತ್ತೆ. ಸೊ ಇದು ಸೌಂಡ್ ಎಲ್ಲ ಬರಲ್ವಲ್ಲ, ನಿಮಗೆ ಪಿಕಪ್ ಇದು ಎಷ್ಟು ಬೇಗ ತೊಗೋತಾ ಇದೆ ಅಂತ ಅಂದಾಜು ಮಾಡೋಕ್ಕಾಗಲ್ಲ. ನಮ್ಮ ದೊಡ್ಡ ಗಾಡಿಗಳಲ್ಲಿ ಸೌಂಡಲ್ಲಿ ಗೊತ್ತಾಗ್ಬಿಡುತ್ತೆ. ಇದು ಸೈಲೆಂಟ್ ಕಿಲ್ಲರ್ ಇವೆಲ್ಲ. ಒಳ್ಳೆ ಮಜಾ ಬರ್ತಾ ಇದೆ ಮಾತ್ರ ಈ ಗಾಡಿ ಓಡಿಸ್ತಾ ಇದ್ರೆ. ಪವರ್ ಕರ್ವು ಥರ ಲೀನಿಯರ್ ಪವರ್, ಫುಲ್ಲು ಟಾಪ್ವರೆಗೂ ಹಂಗೇ ಕೊಡ್ತಾ ಇದೆ, ಎಲ್ಲೂ ಡ್ರಾಪೇ ಆಗ್ತಾ ಇಲ್ಲ. ಹಂಪ್ ನೋಡಿ ಎಲ್ಲ ಹಾಕವ್ರೆ, ಬ್ರಿಡ್ಜು ಮೇಲೆ ಶ್ಯಾಡೋ ಇದೆ, ಹಂಪೇ ಕಾಣಿಸಲ್ಲ. ಕಾರನ್ನು ಪಾಪ ಎಗರಿಸ್ಬಿಟ್ಟ. ಎಕ್ಸ್ಪಲ್ಸ್ ನೋಡಿ ಪಾಪ ಹೈವೇಲಿ 100ರಲ್ಲಿ ಕಚ್ಕೊಂಡು ಕೂತೈತೆ.
ಇರೋಣ ಒಂದೇ ಒಂದು ನಿಮಿಷ. ಸೊ ನೋಡಿ, ಈ ಥರ ಸೌಂಡ್ ಇಲ್ದಿರೋ ಗಾಡಿಗಳಲ್ಲಿ ಇನ್ನೊಂದು ಡಿಸಡ್ವಾಂಟೇಜು. ಇವಾಗ ನಮ್ಮ ಹುಲಿ ಥರದ ಗಾಡಿಯಲ್ಲೆಲ್ಲ ಬರ್ತಾ ಇರುತ್ತೆ ಸೌಂಡು, ಯಾರು ರೋಡಿಗೆ ಇಳಿಯಲ್ಲ. ಆ ಸೌಂಡ್ಗೆ ಅಲರ್ಟ್ ಆಗ್ಬಿಟ್ಟು ಸೈಲೆಂಟಾಗಿ ನಿಂತ್ಕೊಂಡ್ಬಿಡ್ತಾರೆ ಯಾರೋ ಫಾಸ್ಟಾಗಿ ಬರ್ತಾವ್ರೆ ಅಂತ. ಇದರಲ್ಲಿ ನೋಡ್ಬೋದು ಅಷ್ಟೇ ಗಾಡಿನ, ಬಟ್ ಎಷ್ಟು ಸ್ಪೀಡಿಗೆ ಬರ್ತಾವ್ರೆ ಅಂತ ಅಂದಾಜು ಮಾಡೋಕ್ಕಾಗಲ್ಲ ಜನಕ್ಕೆ. ನಾವು ಫಾಸ್ಟಲ್ಲಿತ್ತು ಅಂದರೆ ಅವ್ರು ಮಿಸ್ಜಡ್ಜ್ ಮಾಡ್ತು ಅಂದರೆ ಮುಗೀತು. ಸ್ವಲ್ಪ ಕೆಲವೊಂದು ಸರಿ ಎಕ್ಸಾಸ್ಟು ಆ್ಯಕ್ಚುಲಿ ತುಂಬ ಒಳ್ಳೆಯದು, ಹೈವೇಗೆ ಎಸ್ಪೆಷಲಿ ತುಂಬ ಸೇಫ್ಟಿ ಎಕ್ಸಾಸ್ಟು. ಅದು ಇಲ್ಲಿಗಲ್ಲು ಇನ್ನೊಂದು ಮತ್ತೊಂದು ಏನೋ ಇರ್ಬೋದು, ಬಟ್ ಹೈವೇಗೆ ಮಾತ್ರ ಸೇಫ್ ಅದು. ಓ ಮೈ ಗಾಡ್, ಎಷ್ಟು ಸ್ಲೋ ಹೋಗ್ತಾಯಿದೆ ನೋಡಿ ಲಾರಿ ಇದು. ಇವರೆಲ್ಲ ಲೆಫ್ಟಲ್ಲಿರೋದು ಬಿಟ್ಬಿಟ್ಟು ಅದು ಯಾಕೆ ರೈಟಿಗೆ ಬರ್ತಾರೋ ಯಪ್ಪ. ಏನೋ ಗೊತ್ತಿಲ್ಲ ಗುರು, ನಾನೇನು ಅಂತ ಫಾಸ್ಟು ಹೋಗ್ತಾ ಇಲ್ಲ ಇದರಲ್ಲಿ. ಏನು 200, 250, 270 ಎಲ್ಲ ಹೋಗ್ತಾ ಇಲ್ಲ. 180, 170ಗೆ ಏನು ಮಜಾ ಬರ್ತಾ ಇದೆ ಗೊತ್ತಾ ಗಾಡೀಲಿ. ಓ ಮುಳ್ಬಾಗಿಲು ದೋಸೆ ಬಂತ ಫೈನಲಿ. ಮುಳ್ಬಾಗಿಲು ನಮ್ಮ ಸಾಯಿ ಕುಶಾಲ್ ನೋಡ್ತಾ ಇದ್ದಾರೆ ವಿಡಿಯೋನ, ಪಕ್ಕ ಅಳ್ತಾನೆ ಇವಾಗ. ಏನಣ್ಣ ನನಗೆ ಹೇಳಲೇ ಇಲ್ಲ ನೀವು ನಮ್ಮೂರಿಗೆ ಬಂದಿದ್ದೀರಾ ಅಂತ. ನನ್ನ ಮಗನೇ, ನೀನೇ ನಿಮ್ಮೂರಲ್ಲಿಲ್ಲ ಬೆಂಗಳೂರಲ್ಲಿದೆಯಾ, ನನಗೇನೋ ಹೇಳ್ತೀಯ ನೀನು. ಸೊ ಡಾರ್ಲಿಂಗ್ಸ್, ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಗೊತ್ತಾ? ಚಿತ್ತೂರು. ಸೊ ಚಿತ್ತೂರು ನಾನು ಆಲ್ಮೋಸ್ಟ್ ಹಾಫ್ ಡಿಸ್ಟೆನ್ಸ್ ಬಂದ್ಬಿಟ್ಟಿದ್ದೀನಿ ಅನ್ಕೊತೀನಿ, ಇನ್ನೊಂದು ಅರ್ಧ ಡಿಸ್ಟೆನ್ಸ್ ಅಷ್ಟೇ ಇರೋದು. ಸೊ ಚಿತ್ತೂರಲ್ಲಿ ನಮ್ಮ ಡಾರ್ಲಿಂಗ್ ರಂಜನ್ ರೆಡ್ಡಿ ಗೊತ್ತಲ್ಲ, ನಾನು ಮೋಹನ್ ಲಾಸ್ಟ್ ಟೈಮ್ ಬಂದಿದ್ವಿ. ನಾನು RS 457 ತೊಗೊಂಡಾಗ ಅವ್ರ ಊರಿಗೆ ಹೋಗಿದ್ವಿ, ರೈಡ್ ಹಾಕ್ಕೊಂಡಿದ್ವಿ. ಸೊ ಅವ್ರದ್ದು ಊರ ಮನೆ ಇದೆಯಲ್ಲ, ಊರ ಮನೆಗೆ ಹೋಗ್ತಾ ಇರೋದು ಇವಾಗ ನಾನು. ಸೊ ನಾವಿಬ್ಬರು ಒಟ್ಟಿಗೆ ಹೋಗ್ಬೇಕಾಗಿತ್ತು, ರಂಜನ್ನು ನಾನು. ಅಂದರೆ ನಿನ್ನೆ ಮಧ್ಯಾಹ್ನ ಬಿಟ್ಟಿದ್ರೆ, ನಿನ್ನೆ ಸ್ಯಾಟರ್ಡೆ ಮಧ್ಯಾಹ್ನ ಬಿಟ್ಟಿದ್ರೆ ಸಾಯಂಕಾಲ ಅಷ್ಟೊತ್ತಿಗೆಲ್ಲ ತಲುಪಿಬಿಡೋ ಪ್ಲ್ಯಾನ್ಸ್ ಇತ್ತು. ಬಟ್ ನಾನು ಐ ಗಾಟ್ ಕಾಟ್ ಅಪ್ ವಿತ್ ಸಮ್ ವರ್ಕ್. ನಾನು ಬರೋಕ್ಕಾಗಿಲ್ಲ ನಿನ್ನೆ ಅವನ ಜೊತೆ. ಸೊ ನೀನು ಹೋಗ್ಬಿಡು ಮಚ್ಚ, ನಾನು ಬೆಳಗ್ಗೆ ಬರ್ತೀನಿ, ತಲೆಗೆಡ್ಸ್ಕೊಂಬೇಡ ಅಂದೆ. ಅವ್ನು ನೆನ್ನೆನೇ ಒಟ್ಬಿಟ್ಟ, ನೆನ್ನೆ ನೈಟಿಗೆಲ್ಲ ಹೋಗಿ ಶೆಡ್ ಆದ ಅವನು. ನಾನು ಅದಕ್ಕೆ ಇವಾಗ ಬೆಳಿಗ್ಗೆ ಹೋಗ್ತಾಯಿದ್ದೀನಿ. ಸೊ ವಾಪಸ್ ಬರೋ ಇವರು ಒಟ್ಟಿಗೆ ಬಂದುಬಿಡ್ತೀವಿ. ಸೊ ಏನಿಲ್ಲ, ಕೆಲಸ ಎಲ್ಲ ಏನಿಲ್ಲ ಚಿತ್ತೂರಲ್ಲಿ. ಸುಮ್ಮನೆ ಅವನು ಆ್ಯಕ್ಚುಲಿ ಗಾಡಿ ತೊಗೊಂಡಾಗಿಂದ ಎಲ್ಲೂ ಹೋಗೋಕ್ಕಾಗೇ ಇಲ್ಲ, ಅವನಿಗೂ ಕೆಲಸಗಳು ಟೈಮೇ ಆಗಿಲ್ಲ ಗಾಡಿ ತೆಗಿಯೋಕ್ಕೆ. ಸೊ ಈ ವೀಕೆಂಡ್ ಸ್ವಲ್ಪ ಫ್ರೀ ಇದ್ದ, ಸರಿ ಒಟ್ಬಿಡೋಣ ಮಾಮಚ್ಚ ಅಂತ ಅಂದ. ನಾನು ಆ್ಯಕ್ಚುಲಿ ಹೋಗ್ತಾ ಇದ್ದಿಲ್ಲ, ಬಟ್ ನಾನು ಈ GSX 8Rದು ರಿವ್ಯೂ ಪ್ಲಾನ್ಸ್ ಇತ್ತಲ್ವಾ, ಅದಕ್ಕೆ ಬಿಡು ಆಯಿತು